ಪೂರ್ಣಗೊಳ್ಳದ ಬಾಗಲಕೋಟೆ ಕುಡ್ಚಿ ಕಾಮಗಾರಿ ರೈಲುಗಳ ಸಂಚಾರವಿಲ್ಲದೆ ಹಾಳಾಗುತ್ತಿರುವ ನಿಲ್ದಾಣಗಳು. ವೀಕ್ಷಕರೇ, ಬಾಗಲಕೋಟೆ ಟು ಕುಡ್ಚಿ ರೈಲ್ವೆ ಮಾರ್ಗ ನಿರ್ಮಾಣದ ಕಾಮಗಾರಿ ದಶಕಗಳಿಂದ ನಡೆಯುತ್ತಿದ್ದರೂ ಈವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಮತ್ತು ರೈಲುಗಳ ಸಂಚಾರವಿಲ್ಲದೆ ನಿಲ್ದಾಣಗಳು ಹಾಳಾಗುತ್ತಿವೆ ಎಂದು ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಖಾಜಿ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಶನಿವಾರ ಲೋಕಾಪುರ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಬಾಗಲಕೋಟೆ ಟು ಕುಡ್ಚಿ ರೈಲ್ವೆ ಮಾರ್ಗವು 2010ನೇ ಸಾಲಿನ ಬಜೆಟ್ನಲ್ಲಿ ಸುಮಾರು 816 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಷ್ಠಾನಗೊಂಡಿತ್ತು. 2017ನೇ ಸಾಲಿನಲ್ಲಿ ಈ ಯೋಜನೆಯ ಕಾಮಗಾರಿ ಪೂರ್ಣಗೊಳ್ಳಬೇಕಿತ್ತು. ಆದರೆ ಈವರೆಗೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ. ಈ ಯೋಜನೆ ಅಡಿಯಲ್ಲಿ ಈಗಾಗಲೇ ಸೂಳಿಕೇರಿ, ನವನಗರ, ಕೆರಕಲ್ಮಟ್ಟಿ, ಶೆಲ್ಲಿಕೇರಿ, ಕಜ್ಜಿಡೋಣಿ, ಲೋಕಾಪುರದಲ್ಲಿ ರೈಲ್ವೆ ನಿಲ್ದಾಣಗಳು ನಿರ್ಮಾಣಗೊಂಡಿವೆ. ಕಳೆದ ಡಿಸೆಂಬರ್ನಲ್ಲಿ ರೈಲ್ವೆ ಅಧಿಕಾರಿಗಳು ಈ ಮಾರ್ಗವನ್ನು ಪರಿಶೀಲನೆ ನಡೆಸಿ ಈ ಮಾರ್ಗದಲ್ಲಿ ಪ್ರಯಾಣಿಕರ ರೈಲು ಓಡಿಸಲು ಅನುಮತಿ ನೀಡಿದ್ದರೂ ಕೂಡ ಈವರೆಗೂ ರೈಲು ಸಂಚಾರ ಆರಂಭಗೊಂಡಿಲ್ಲ. ರೈಲುಗಳ ಸಂಚಾರವಿಲ್ಲದೆ ನೂತನವಾಗಿ ನಿರ್ಮಿಸಿರುವ ರೈಲು ನಿಲ್ದಾಣಗಳು ಹಾಳಾಗುತ್ತಿವೆ. ಆದ್ದರಿಂದ ಬಾಗಲಕೋಟೆ ಟು ಕುಡ್ಚಿ ಮಾರ್ಗದ ಕಾಮಗಾರಿಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಬೇಕು ಮತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ ನವನಗರ, ಕೆರಕಲಮಟ್ಟಿ, ಶೆಲ್ಲಿಕೇರಿ, ಕಜ್ಜಿಡೋಣಿ, ಲೋಕಾಪುರ ಮಾರ್ಗದ ನಡುವೆ ಪ್ರಯಾಣಿಕರ ರೈಲು ಪ್ರಾರಂಭಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ಬಾಗಲಕೋಟೆ. ನಮಸ್ಕಾರ, ನಾ ಕುತ್ಬುದ್ದೀನ್ ಖಾಜಿ. ಈ ರೈಲ್ವೆ ಮಾರ್ಗ ಅಂದ್ರೆ ಕುಡ್ಚಿ ಬಾಗಲಕೋಟ್ ರೈಲ್ವೆ ಮಾರ್ಗ 2010ರ ರೈಲ್ವೆ ಮುಂಗಡ ಪತ್ರದಲ್ಲಿ 816 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಷ್ಠಾನಕ್ಕೆ ಬಂದು 2017ನೇ ಇಸ್ವಿಯೊಳಗ ಆ ಒಂದು ವೆಚ್ಚದೊಳಗ ಮುಗಿಬೇಕಾಗಿತ್ತು. ಆದ್ರ ದುರಂತ ಏನಪ್ಪಾ ಅಂದ್ರ 2025 ಅಂದ್ರೆ 8 ವರ್ಷ ಲೇಟ್ ಆಯ್ತು. 8 ವರ್ಷದೊಳಗ ಇದರ ವೆಚ್ಚ ಅಂದ್ರೆ 816 ಕೋಟಿ ರೂಪಾಯಿ ಹೋಗಿ ಇವತ್ತ 5,000 ಕೋಟಿ ರೂಪಾಯಿ ಖರ್ಚು ಮಾಡುವ ಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕ ನಾನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಇದು ಭೂಮಿ ಕೊಡುವ ವಿಚಾರ ಇರಲಿ, ಇವತ್ತ ಹಳಿಗಳ ನಿರ್ಮಾಣ, ರೈಲು ನಿಲ್ದಾಣಗಳ ನಿರ್ಮಾಣದ ವಿಚಾರ ಆಗಲಿ, ಪದೇ ಪದೇ ಎರಡು ಸರ್ಕಾರಗಳಿಗೆ ನಾವು ಗಮನಕ್ಕೆ ತಂದ್ರು ಈವರೆಗೂ ಇವತ್ತ ಲೋಕಾಪುರ್ಕ ರೈಲು ನಿಲ್ದಾಣ ನಿರ್ಮಾಣ ಆಗಿ ನಿಂತೈತಿ. ಆದ್ರೆ 2017ರೊಳಗ ಕಜ್ಜಿಡೋಣಿವರೆಗೆ ಕಾಮಗಾರಿ ಪೂರ್ಣಗೊಂಡಿತ್ತು. ಆದ್ರೆ ಅಲ್ಲೇ ರೈಲು ಸೇವೆ ಅಂದ್ರೆ ಪ್ಯಾಸೆಂಜರ್ ರೈಲು ಸೇವೆ ಪ್ರಾರಂಭ ಇಲ್ಲದಿರೋದ್ರಿಂದ ಅವು ರೈಲು ನಿಲ್ದಾಣಗಳ ಏನ್ ನಿರ್ಮಾಣ ಆಗಿದ್ದು ಎಲ್ಲಾ ಹಾಳಾಗ್ಯಾವ. ಅದನ್ನ ಮತ್ತೆ ಪುನರ್ ನಿರ್ಮಾಣ ಮಾಡ್ಯಾರ. ಅದರಂತೆ ಈಗ 2024ರ ಜನವರಿ ಒಳಗ ಡಿಸೆಂಬರ್ ಒಳಗ ಈ ಲೋಕಾಪುರ CRS ಅಂದ್ರೆ ಚೀಫ್ ರೈಲ್ವೆ ಸೇಫ್ಟಿ ಆಫೀಸರ್ ಬಂದು ಇನ್ಸ್ಪೆಕ್ಷನ್ ಮಾಡಿ ಈ ಮಾರ್ಗ ರೈಲ್ವೆ ಓಡ್ಸಾಕ ಯೋಗ್ಯ ಐತಿ, ಇದು ಪ್ಯಾಸೆಂಜರ್ ರೈಲು ಓಡಿಸ್ಬೇಕಂತ ಹೇಳಿ ಈಗಾಗಲೇ ಪರ್ಮಿಷನ್ ಕೊಟ್ಟಾರ. ಆದ್ರೆ ನಾವು ಈ ಭಾಗದ ಸಂಸದರಿಗಾಗ್ಲಿ, ಸಚಿವರುಗಳಿಗಾಗ್ಲಿ ಮತ್ತು ರಾಜ್ಯ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಿಗೆ ಗಮನಕ್ಕೆ ತಂದೆವು. ರೈಲ್ವೆ ಅಧಿಕಾರಿಗಳಿಗೆ ಮುಖ್ಯವಾಗಿ ಅವ್ರ ಗಮನಕ್ಕೂ ತಂದ್ರು ಕೂಡ ಈವರೆಗೂ ಆ ರೈಲ್ವೆ ಮಾರ್ಗದೊಳಗ ರೈಲ್ವೆ ಅಡ್ಡಾಡ್ಸಕ್ ತಯಾರಿಲ್ಲ ಅವರು. ಆದ್ರ ಈಗ ಹಿಂದೆ ಏನ ಇವತ್ತ ಬಾಗಲಕೋಟ್, ನವನಗರ, ಸೂಳಿಕೆರೆ, ಕೆರಕಲ್ಮಟ್ಟಿ, ಶೆಲ್ಲಿಕೆರೆ, ಕಜ್ಜಿಡೋಣಿ, ಇದು ಲೋಕಾಪುರ ಈ ರೈಲು ನಿಲ್ದಾಣಗಳ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡ್ಯಾರ. ಅದನ್ನ ಉಳಿಬೇಕಂದ್ರ ಇಲ್ಲೇ ಪ್ಯಾಸೆಂಜರ್ ರೈಲು ಪ್ರಾರಂಭ ಆಗ್ಲೇಬೇಕು. ಆ ನಿಟ್ಟಿನೊಳಗ ಇವತ್ತ ನಾವು ಲೋಕಾಪುರದೊಳಗೆ ಸಭೆ ಸೇರಿ ಎಲ್ಲಾ ಹಿರಿಯರು, ಪ್ರಜ್ಞಾವಂತರು, ಪತ್ರಿಕಾ ಮಿತ್ರರು, ಎಲ್ಲಾ ಸಂಘಟನೆಯವರು ಸೇರಿ ಸರ್ಕಾರಕ್ಕೆ ನಾವು ಇವತ್ತ ಒಂದು ಮನವಿಯನ್ನ ಮಾಡ್ಕೊಂಡಿವು, ಒತ್ತಾಯನ್ನ ಮಾಡಿವು. ಇಲ್ಲ ರೈಲ್ವೆ ಅವಶ್ಯವಾಗಿ ರೈಲ್ವೆ ಪ್ರಾರಂಭ ಮಾಡಬೇಕು, ಇಲ್ಲಂದ್ರ ಮುಂಬರುವ ದಿನಗಳಿಗೆ ಉಗ್ರ ಸ್ವರೂಪದ ಹೋರಾಟ ನಾವು ಮಾಡ್ತೀವಿ ಅಂತೇಳಿ ಇವತ್ತು ತೀರ್ಮಾನ ಮಾಡ್ಯಾರ. ಅದಕ್ಕೆ ದಯವಿಟ್ಟು ರೈಲ್ವೆ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ರೈಲ್ವೆ ಮಂತ್ರಾಲಯಕ್ಕೆ ನಾ ಆಗ್ರಹಪಡಿಸ್ತೀನಿ, ಅತಿ ಶೀಘ್ರ ಇಲ್ಲಿ ರೈಲ್ವೆ ಸೇವೆ ಪ್ರಾರಂಭ ಮಾಡ್ಲಿಲ್ಲ ಅಂದ್ರ ಬಹಳ ಬಿಸಿ ತಟ್ಟಿಸುವಂತ ಹೋರಾಟ ಮಾಡ್ಬೇಕಾಗತ್ತಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆಯನ್ನ ಕೊಡ್ತೀನಿ. ನಾ ಕುತ್ಬುದ್ದೀನ್ ಖಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ.